ಫಸ್ಟ್ ಟೈಮ್ ನಮ್ಮ ಮನೆಗೆ ಪನ್ನೀರ್ ಡಿಶ್ ಮಾಡಾಕತ್ತೀನಿ ರೀ. ಇಲ್ಲಿ ಪನ್ನೀರ್ ರೇಟ್ 125 ಹೊರಗಡೆ. ಹೆರಿಟೇಜ್ ಅಂತ ನಿನ್ಗೆ ಇಷ್ಟು ಚೆನ್ನಾಗೈತಿ. ಅದು ಎಲ್ಲಿ ಇಟ್ರ ಸೋಪಿನ ಬಗ್ಲಾಗ ಪುದೀನ ಇಟ್ರ ಗೈಸಿಗೆ ಇದನ್ನೇ ಮಾಡ್ಬೋದು. ಯಪ್ಪ ನಮ್ಮ ಮನೆಗೆ ಹೈಜಿನಿಕ್ ಅನ್ನೋದು ಟಾಪ್ ಲೆವೆಲಲ್ಲಿ ಇರುತ್ತೆ ವಿತೌಟ್ ಎನಿ ಯೂಸಿಂಗ್ ವಾಟರ್. ಪನ್ನೀರ್ ತುಪ್ಪದಾಗ ಸೈಕ್ ಫ್ರೈ ಆಗತ್ತೆ. ನೋಡಾಗೆ ಅನ್ನೋದ ಸೈಕ್ ಅನ್ನೋದು. Commandments, what? Man can't tell me nothing about this coke. Can't tell me nothing about this crack. ಗೈಸ್ ಗುರುಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ಬಲಗಾಲಿಟ್ಟು ಏನಾರು ಒಳಗೆ ಏನಾರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಮಾಡಿಸ್ರಿ ಅಂತ ಹೇಳ್ಕೊಂತ ಇವತ್ತು ಕ್ರೇಜಿ ಅನಾವತ್ತ ಮಾಡಾಕತ್ತೀನಿ ರೀ. ಈಗ ಫಸ್ಟು ಶಾಪಿಂಗ್ ತರಬೇಕು. ಫಸ್ಟ್ ಟೈಮ್ ನಮ್ಮ ಮನೆಗೆ ಪನ್ನೀರ್ ಡಿಶ್ ಮಾಡಾಕತ್ತೀನಿ ರೀ. ಇದು ರೈಸ್ ಕೂಡ ಸೈಕ್ ಇರುತ್ತಂತ ಅನ್ಕೊಂಡೀನಿ. ಫಸ್ಟ್ ಹೋಗಿ ಐಟಮ್ಸ್ ತರೋಣ, ಅದಕ್ಕೆ ಲೆಟ್ಸ್ ಗೋ. ಫೈನಲಿ ತಂದೆ ಗೈಸ್. ಈಗ ಇನ್ನೊಂದೇನಂದರೆ ಇಲ್ಲಿ ಬ್ಲಿಂಕಿಟಾಗಿ ನೋಡಿದಾಗ 96-90 ರೂಪಾಯಿ ಇತ್ತು ಗೈಸ್. ಇಲ್ಲಿ ಪನ್ನೀರ್ ರೇಟ್ 125 ಹೊರಗಡೆ. ಹೆರಿಟೇಜ್ ಅಂತ ನಿನ್ಗೆ ಗೈಸ್ ಚೆನ್ನಾಗೈತಿ. ನೋಡೋಣ ಗೈಸ್, ಫಸ್ಟ್ ಟೈಮ್ ಮಾಡಾಕತ್ತೀನಿ ಪನ್ನೀರ್ ರೆಸಿಪಿ. ಅದು ಮನ್ಯಾಗ ಅಂದರೆ ಇದು ರೈಸ್ ಕೂಡ ಸೈಕ್ ಇರುತ್ತೆ. ಈಗ ಅದಕ್ಕೆ ಪುದೀನಿಗಿದೆನ ಎಲ್ಲ ಎಕ್ಸೆಟ್ರಾ ಇರುತ್ತೆ. ಅನ್ನಕ್ಕೆ ಫುಲ್ಲು ಇರಲ್ಲ, ಬಿಸಿ ಇರಲ್ಲ. ಹಂಪಿ ಗಿಂಪಿ ಬಂದು ಇವತ್ತು ಹೇಳ್ಬೇಕಾ ಬೇಡ ಅದನ್ನು ಹೇಳ್ಬಾರ್ದೈತೆ. ಪ್ಲೀಸ್ ನೋಡಿ, ಇಷ್ಟು ಹೊಲಸೈತೆ ಕಿಚನ್. ಇದೆ ಸಿಂಕ್ ಹೊರಗೆ ಹಾಕಿ. ಅದು ಎಲ್ಲಿ ಇಟ್ರ ಸೋಪಿನ ಬಗ್ಲಾಗ ಪುದೀನ ಇಟ್ರ ಗೈಸಿಗೆ ಇದನ್ನೇ ಮಾಡ್ಬೋದು. ಯಪ್ಪ ಗಾಯ್ಸ್, ನಮ್ಮ ಮನೆಗೆ ಹೈಜಿನಿಕ್ ಅನ್ನೋದು ಟಾಪ್ ಲೆವೆಲಲ್ಲಿ ಇರುತ್ತೆ ಗೈಸ್. ಈಗ ಏನಂತಂದರೆ ಪುದೀನನ ಈಗ ಸುಲಿದು ಏನದು ಪುದೀನ ಎಲೆ ಕಿತ್ತು ಮತ್ತು ಕೊತ್ತಂಬರಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಪ್ಲಸ್ಸು ಮತ್ತೇನು ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ, ಇದಿಷ್ಟು ಏನೈತೆ ಮಿಕ್ಸಿ ಮಾಡ್ಬೇಕು ಗೈಸ್. ಇಲ್ಲ ಮಸಾಲ ಇದು ಇಟ್ಟಾರೆ, ಮಿಕ್ಸಿ ಮಾಡ್ಕೊಂಡು ಅದನ್ನ ಪೇಸ್ಟ್ ವಿತೌಟ್ ಎನಿ ಯೂಸಿಂಗ್ ವಾಟರ್. ಈಗ ಎಲ್ಲ ಹಾಕಕತ್ತಾರೆ. ಕಡೆ ಪುದೀನ, ಇದೇನು ಕೊತ್ತಂಬರಿ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ತಾರೆ. ಈ ಮೆಣಸಿನ್ಕಾಯಿ ಫಸ್ಟ್ ಅಷ್ಟೊಂದು ಹಾಕ್ತಾರೆ. ಖಾರ ಇರೋದು ಇದು ಸಾಕು. ಒಗ್ಗರಣೆ ಒಗ್ಗರಣೆಗೆ ಈಗ ಇದನ್ನ ವಿತೌಟ್ ನೀರ್ನ ಉಪ್ಪುಗಿಪ್ಪೇನ ಇದು ಮಾಡಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಹಾಕ್ತಾ ಏನೋ. ಹಾಂ ಅದೇ ಹಂಗಲ್ಲ, ಎಲ್ಲ ಅದ್ರಾಗ ಇರುತ್ತೆ ಅಷ್ಟೇನಾ. ಇದೇ ಹಾಕ್ಬಿಡ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಮಿ ಎಸಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ಲಿ ಬಿಡ. ಇನ್ನ ಪುದೀನ ಸ್ವಲ್ಪ ಇದೊಂದು ಸ್ವಲ್ಪ ಇದು ವಿತೌಟ್ ನೀರಿಗೆ ಅದೇನ ಕರಿಬೇವು ಹಾಕಿಲ್ಲಕ್ಕೆ ಇದಕ್ಕೆ ಹಾಕ್ಬೇಕು ಬಿಡು. ಅದು ಒಗ್ಗರಣೆಗೆ ಉಪ್ಪು ಹಾಕಿಲ್ಲಕ್ಕೆ ಅದೇ ಬೇಡ. ಸಿಗ ಆಗೈತೆ ವಿತೌಟ್ ನೀರನ್ನ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇದಾದ ಮೇಲೆ ಈರುಳ್ಳಿ ಉದ್ದಕ್ಕೆ ಹಚ್ಕೋಬೇಕು, ಟೊಮೆಟೊ ಹಚ್ಕೋಬೇಕು. ಅದಕ್ಕಿಂತ ಮೇನ್ ಆದಂಥ ಪನ್ನೀರ್ ಈಗ ಕ್ಯೂಬ್ ಶೇಪಲ್ಲಿ ಈಗ ಹೆಚ್ಕೊಳ್ಳೋಣ. ಪ್ಲೀಸ್ ಈಗ ಶಿಸ್ತಾಗಿ ರುಬ್ಕೊಂಡಾರ. ಈಗ ಏನೈತೆ ಪನ್ನೀರ್ ಕ್ಯೂಬ್ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿದೆ. ಈಗ ಅದಕ್ಕೆ ಈಗ ತುಪ್ಪ ಇಳಿಡ್ಮೆ, ತುಪ್ಪ ಹಾಕ್ಮೆ. ಏನ್ ಸಣ್ಣ ಹಾಕಿ ಈಗ ಏನಂತಂದ್ರೆ ಪನ್ನೀರ್ನ ಫಸ್ಟ್ ಈಗ ರೋಸ್ಟ್ ಮಾಡ್ಬೇಕು ಗೈಸ್. ಅದಕ್ಕೆ ಶಿಸ್ತಾದಂಥ ಎಣ್ಣೆ, ತುಪ್ಪ, ಬೆಣ್ಣೆ ಮೂರೊಳಗೆ ಯಾವ್ದು ನಿಮ್ಮ ಕಡೆ ಇದ್ರು ಹಾಕಿರಿ ಅಂತ ಹೇಳ್ಕೊಂತ ನಾನು ಎಣ್ಣೆ ತಿನ್ನಲ್ಲ, ಅದಕ್ಕೆ ತುಪ್ಪ ಹಾಕ್ಯಂಡಿನಿ ಗೈಸ್. ಈಗ ತುಪ್ಪಕ್ಕೆ ಏನು ಹಾಕ್ಬೇಕಂತ ಹೇಳ್ತೀನಿ, ಲೆಟ್ಸ್ ಗೋ. ಗೈಸ್ ಈಗ ಇದಕ್ಕೆ ಹಿಂಗೆ ಹಾಕ್ಬಿಡಲ್ಲ ಗರಂ ಮಸಾಲ, ಏನು ಇನ್ನೂ ಇದು ಹಾಕ್ಲಿ, ಎಲ್ಲ ಹಾಕ್ಬೇಕು ಇದಕ್ಕೆ. ಈಗ ಅದೇ ಖಾರ, ಉಪ್ಪು, ಗರಂ ಮಸಾಲ, ತುಪ್ಪ ಜಾಸ್ತಿ ಹಾಕ್ಬಿಟ್ಟು ಏನು ಗೈಸ್, ನನಗೂ ಅರ್ಥ ಆಗಲಿಲ್ಲ. ಸಣ್ಣ ಇಟ್ಟೀನಿ. ಈಗ ಇದಕ್ಕೆ ಸ್ವಲ್ಪ ಸೈಕ್ ಆದಂಥ ಗರಂ ಮಸಾಲ ಮತ್ತು ಉಪ್ಪು, ಲಿಟಲ್ ಬಿಟ್ ಉಪ್ಪು ಮತ್ತು ಸ್ವಲ್ಪ ಆದಂಥ ಚಾಟ್ ಮೇನ್ ಡಿಸ್ ಮೇನ್ ಖಾರ ಗೈಸ್. ಮೇಡ ಖಾರ ಚಿಗ್ಗಿ ಆಗ್ಬಿಡುತ್ತೆ. ಖಾರ ಮತ್ತು ಚಾಟ್ ಮಸಾಲ ಇದನ್ನ ಈಗ ತುಪ್ಪದಾಗೆ ಈ ಥರ ಮಾಡಿಕೊಂಡು ತಡಿ ಅದು ಇಳಿಯಲ್ಲ, ಅದು ಸಮಯ ಮಾಡಬೇಕು. ಹಾಂ
ಹಸಿಗೆಸ್ ತುಪ್ಪದಾಗೆಲ್ಲ ಇದನ್ನು ಹಾಕೊಂಡು ಈಗ ಇನ್ನೂ ಸಣ್ಣದು ಹಾಕಿ ಇನ್ನೂ ವೀಡಿಯೋದಾಗ ತೋರಿಸಿಕ್ಕಿಂತ ಸ್ವಲ್ಪ ಸಣ್ಣದ ಮಾಡಿ ನಾವು ಹುಗ್ಗ ಎಸ್ ಹಾಕ್ ಫಸ್ಟೇ ಟೈಮ್ ಗೈಸ್ ಪನ್ನೀರ್ ರೆಸಿಪಿ ಮಾಡಾಕತ್ತಿರೋದು ಮನೆಯಲ್ಲಿ. ಓಹೋ ಸೈಕ್ ಅದನ್ನ ನೋಡ್ರಿ ಮೇಡಮ್, ಅದನ್ನ ಹಾಕ್ಬೇಕಾ ಮಾಡ ಈಗ ಅನ್ನೋತ್ತ ಪನ್ನೀರು ತುಪ್ಪದಾಗ ಸೈಕ್ ಫ್ರೈ ಆಗತ್ತೆ. ಬರೀ ಇದೇ ಸ್ಮೆಲ್ ಅನ್ನೋತ್ತ ಕ್ರೇಜಿ ಬರಾಕತ್ತೆ. ತುಪ್ಪದಾಗ ಫ್ರೈ ಮಾಡಾಕತ್ತೀನಿ ಪನ್ನೀರ್ನ. ಪನ್ನೀರ್ ಅನ್ನೋತ್ತ ಸೊಪ್ಪಿನ ಫ್ರೈ ಆಗತ್ತೀನಿ ಗೈಸ್. ಈಗ ಸೈಡಿಗೆ ಇದನ್ನು ಹಿಂಗೆ ಇಟ್ಕೊಂಡ್ಬಿಡ್ಬೇಕ್ರಿ. ಈಗ ಅನ್ನೋತ್ತ ಫ್ರೈ ಆಗೈತಿ. ಆಹಾ ಫುಲ್ ಅನ್ನೋತ್ತ ಫ್ರೈ ಆಗೈತಿ. ಈಗ ಏನು ಮೇನು ಒಗ್ಗರಣೆ ಮಾಡೋ ಸಮಯ. ನೆಕ್ಸ್ಟ್ ಗೈಸ್ ಈಗ ಮೇನ್ ಆದಂಥ ಒಂದು ಪರೋಟ ಬಂತ್ರಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋ ಸಮಯ. ಅಂದರೆ ಇವೆಲ್ಲ ಆದಮೇಲೆ ಮತ್ತೆ ರೈಸ್ ಹಾಕ್ಬೇಕು. ಒಂದು ಮಿಸ್ ಆಗಿತ್ತು, ಕ್ಯಾಪ್ಸಿಕಮ್ಮನ್ನು ಹೆಚ್ಕೊಂಡಿಲ್ಲ. ಈಗ ಕ್ಯಾಪ್ಸಿಕಮ್ಮು, ಟೊಮೆಟೊ, ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಅಂತಂದರೆ ಅದು ಸ್ವಲ್ಪ ಸೈಡಿಗೆ ತಣ್ಣಗೆ ಆಗ್ತಿರ್ತೈತಿ. ಈಗ ಇದಕ್ಕೆ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡೋಣ. ಇದೆಯಲ್ಲ ಎಣ್ಣೆ ಎಸ್ ಎಣ್ಣೆ. ಈಗ ಎಣ್ಣೆ ಕಾದ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಅದನ್ನು ಹಾಕಿ ದೊಡ್ಡದೈತಲ್ಲ ಬಾಣಲೆ ನೋಡಮ್ ತಡಿ. ಈರುಳ್ಳಿ ಹಾಕಾದ್ಮೇಲೆ ಆಮೇಲೆ ಸ್ವಲ್ಪ ಇದನ್ನ ಮೇನ್ ಈರುಳ್ಳಿ ಫ್ರೈ ಮಾಡೋಣ. ಎಸ್ ಈಗ ಇದಕ್ಕೆ ಈಗ ಈರುಳ್ಳಿ ಹಾಕ್ಯಾರ. ಈರುಳ್ಳಿ ಸೈಕ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡೋಣ. ಎಸ್ ಕ್ಯಾಪ್ಸಿಕಮ್ ಹಾಕ್ಬಿಡೋಣ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹೀಗೆ ಹಾಕ್ಬೇಕು. ಈಗ ಟೊಮೆಟೊ ರೈಸ್. ಈಗ ಎಸ್ ಮೆಣಸಿನ್ಕಾಯಿ ಬೇಡನ ಬರ್ಬೇಕಾ? ಎಷ್ಟು ಹಾಕ್ತೀವಿ ಚಮಚ ಇದ್ರಾಗ. ಈಗ ರುಬ್ಕೊಂಡಿರೋದು ಏನಿರುತ್ತೆ ಮಸಾಲ ಸೀದಾ ಹಾಕಿ ಬಗ್ಗೆ ಸಿಗೋದು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬೇಕು ಅನ್ನೋಕೆ. ಇದಕ್ಕೆ ಹಾಕಿ ಉಪ್ಪು ಸ್ವಲ್ಪ ಕಮ್ಮಿನೇ ಅದಕ್ಕೆ ಹಾಕಿನ ಉಪ್ಪು. ರುಬ್ಬಿರೋದು ಇದನ್ನೇನು ಮೇನ್ ಹಸಿ ವಾಸನೆ ಹೋಗೋವರೆಗೂ ಹಾಕ್ಬೇಕು. ಸ್ವಲ್ಪ ಅರಿಶಿನ ಹಾಕ್ಬಿಡೋ ಪಟ್ಟನ ಬರಕತ್ತೈತೆ ನೋಡಿ ಹಸಿ ಸ್ಮೆಲ್. ಸ್ವಲ್ಪ ಉಪ್ಪು. ಎಸ್ ಈಗ ಇದನ್ನು ಶಿಸ್ತಾಗಿ ಫ್ರೈ ಮಾಡೋಣ. ಜೋರಿಡವ ಇದು ಗೈಸ್. ಈಗ ಕಂಪ್ಲೀಟ್ ಗೈಸ್ ಹಸಿ ಸ್ಮೆಲ್ ಹೋದ್ಮೇಲೆ ಈ ಥರ ಕಾಣುತ್ತೆ. ಹಂಗೆ ಹಾಕ್ಬಿಡಮ್ಮಿ, ಅದನ್ನೇನು ಆರಿಸ್ತೆ ಗೈಸ್. ಈಗ ಉದುರನ್ನ ಮಾಡಿಸೈತಿ. ಈಗ ಅದನ್ನು ಸೀದಾ ಇದಕ್ಕೆ ಹಾಕಿಬಿಡೋಣ. ಇದನ್ನು ಹಾಕಿಕೊಳ್ಳೋಣ. ಮೇಲೆ ಕೊತ್ತಂಬರಿ ಹಾಕಿ ಈ ಪೀಸ್ ಕೂಡ ಏನಾರು ಹಾಕಿಬಿಟ್ರೆ ಕಂಪ್ಲೀಟ್ ಶಿಸ್ತು ಅನ್ನೋವಂಥ ಆಗುತ್ತೆ ಗೈಸ್. ಈಗ ಸ್ವಲ್ಪ ಫ್ಲೇಮ್ನನ್ನು ಆಫ್ ಮಾಡಾಕತ್ತೀವಿ. ಈಗ ಆಫ್ ಮಾಡೀವಿ. ಈಗ ರೈಸನ್ನ ಹಾಕಾಕತ್ತೀವಿ. ಈಗ ಈಗ ರೈಸ್ ಬಂತು ಆಗುತ್ತೆ ಎಲ್ಲ. ಮತ್ತೆ ಈಗ ಒಲೆ ಹಚ್ಚಿ ಈಗ ರೈಸ್ ಹಾಕೈತೆ ರೈಸ್ ಹಾಕಾದ್ಮೇಲೆ ಸ್ವಲ್ಪ ಅದು ಇದು ಉದುರಿಸ್ಬಿಡಮ್ಮಿ. ಫುಲ್ ಕಡಕ್ ಆಗೈತಿ ಇದಂತ್ರ. ಹಾಂ ಅದು ಇದು ಕೊತ್ತಂಬರಿ ಹಾಕ ಅದಕ್ಕೆ. ಹಾಕ ಕೊತ್ತಂಬರಿ ಹಾಕಿ ರೈಸ್ ಇದನ್ನು ಎಲ್ಲ ಹಾಕ ರೈಸ್. ಎಸ್ ಇದು ಆಮೇಲೆ ಹಾಕಕ್ಕಂತೆ ಫಸ್ಟ್ ಕಲಿಸ್ಬಿಡ. ನೋಡಾಗೆ ಅನ್ನೋದ ಕೈ ಕಾಣಾಗ. ಈಗ ಹೊಡೆದ್ರೆ ಬ್ಯಾಟಿಂಗ್ ನೋಡೋಣ ಟೇಸ್ಟ್ ಹೆಂಗೆ. ಇದು ಮಾಡಬೇಡ, ಪನ್ನೀರ್ ಇದಾಗತ್ತದ ಹೊಡಿತಾವ ಪನ್ನೀರ್ ಜಾಸ್ತಿ ಹಾಕ್ತೀನಿ ರೈಸ್. ಗೈಸ್ ಈಗ ಫುಲ್ಲು ಸೈಕ್ ಇದಾಯ್ತು. ಇನ್ನು ಕೆಳಗಡೆ ಇರ್ಬೇಕು ನಾವು. ಎಸ್ ಒಂದು ಪನ್ನೀರ್ ಅಂದ್ರೆ ಪೂರ ಹಾಕಿನ ಗೈಸ್. ಇದು ಪೂರ 120 ಅಂದರೆ 200 ಗ್ರಾಮ್ ಏನೈತೆ 200 ಗ್ರಾಮ್ ಪೂರ ಹಾಕಿನಿ. ಈಗ ಶಿಸ್ತು ಬಿಸಿ ಮಾಡಾಕತ್ತಾರ. ಈಗ ಶಿಸ್ತು ವಡೆ ಅದೈತಿ. ನಿಮಗೆ ಅನ್ನೋತ್ತೆ ಕ್ರೇಜಿ ಟೇಸ್ಟ್ ನೋಡೋಣ. ರೋಸ್ಟ್ ಆಗಿರೋದು ನೋಡೋಣ. ಲೆಟ್ಸ್ ಗೋ. ಎಸ್ ಗೈಸ್ ಈಗ ಶಿಸ್ತು ಪನ್ನೀರ್ ಏನಾಗಿದೆ ಹೆಸರು ಏನೈತೆ. ಎಸ್ ಸಾಕು ಸ್ವಲ್ಪ ನೋಡೋಣ ತಡಿ. ಫಸ್ಟ್ ನೋಡೋಣ. ಎಲ್ಲರೂ ಬೇದಾರ ಅದ್ರದ್ದು ಆರೈತಿ ಇದು ಮತ್ತೆ ಆರು ತಣ್ಣಗಿರ್ತೈತಿ. ಬಿಸಿ ಮಾಡಿದ ತಕ್ಷಣ ಮಾತಾಡ್ಕೊಂತ ಆಮೇಲೆ ಕುಂದಿರ್ಬೇಕು. ಹೌದಾ ಆಂಟಿಗೆ ತೋರಿಸಲ್ಲ ಗೈಸ್. ಅರುಣ ಆಂಟಿ ಬಂದಾರ. ಯಾವಾಗ ಓದ್ಲಾರ್ತಾರೆ ಎಲ್ಲರೂ ನೋಡಿದಾರೆ. ಮಣ್ಣು ಬಂದ್ರೆ ಅದಿನ್ನ ಇದು ಬರಾಕತೈತೆ ಬಾಯಾಗ. ರುಬ್ಬಿಲಲ್ಲ ಸೀದಾ ನೀರಕ್ಕಿನ್ನ ರುಬ್ಬಿನಿ. ಏನದು ಪುದೀನ ಅಲ್ಲ, ಚಕ್ಕಿ ಲವಂಗ. ಇದು ಕರೆಕ್ಟ್ ಆಗೈತೆ. ನಾನು
ಫ್ರೆಂಡ್ಸ್ ಈಗ ಫೈನಲಿ ನಾವು ಬಂದಿರೋದು ಮನೆಗೆ ಬಂದಿವ್ರಿ. ಇನ್ನೇನು ರೀ ಈಗ ಆಲ್ಮೋಸ್ಟ್ ನನ್ನ ಪ್ರಕಾರ ಟೇಸ್ಟ್ ಸೈಕ್ ಬಂದೈತ್ರಿ. ಇನ್ನೊಂದು ಅದು ತುಪ್ಪದಾಗ ಪನ್ನೀರ್ ಏನು ನಾವು ಫ್ರೈ ಮಾಡಿದ್ವಲ್ಲ ಆ ತುಪ್ಪದ ಇದು ಫ್ಲೇವರ್ ಚೆನ್ನಾಗಿ ಬಂತು. ಅದ್ರ ವಿಡಿಯೋ ಪ್ರಕಾರ ಅವರು ತೋರಿಸಿರೋದು ಬೆಣ್ಣೆಗೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಬೆಣ್ಣೆ ಎಣ್ಣೆ ಏನಾರು ಹಾಕಿರ್ಬೋದು ನಿಮ್ಮ ಮರ್ಜಿ. ಐ ಥಿಂಕ್ ಗೈಸ್ ಫಸ್ಟ್ ಟೈಮ್ ಯಾರು ಚಾನಲ್ ವಿಸಿಟ್ ಏನಾರು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿಸಿ ಅಂತ ಹೇಳ್ಕೊಂತ ಟೇಕರ್ ಗುಡ್ ನೈಟ್ ಮಾಡಿ ಲವ್ ಯು ಗೈಸ್.